ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಟ್ರಾಬೆರಿ ಜೈನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಉಪಯೋಗಕ್ಕೆ ಆಗುವಂತ ಕಥೆ ಹೇಳ್ತೀನಿ, ಕೇಳಿ. ಅದು ಎರಡು ಕಳ್ಳ ಬೆಕ್ಕರು, ಎರಡು ಪುಟ್ಟ ಪುಟ್ಟ ಮರಿಗಳಿದ್ವಂತೆ. ಒಂದು ಬೆಕ್ಕು ಒಂದು ಮಾಂಸವನ್ನು ಕದ್ದಿತಂತೆ, ಇನ್ನೊಂದು ಹಾಲನ್ನು ಕದ್ದಿತಂತೆ. ಆಮೇಲೆ ಅವೆರಡು ಸೇರಿ ಹೋಗಿ ಒಂದು ನನಗೆ ಹಾಲು ನನಗೆ ಮಾಂಸವನ್ನು ನನಗೆ ಬೇಕು ಅಂತ ಕಿತ್ತಾಡ್ತಿದ್ರಂತೆ ಈ ಥರ. ಆಮೇಲೆ ಅದನ್ನೆಲ್ಲ ಮರದ ಮೇಲೆ ಕೂತಿದ್ದ ಒಂದು ಬುದ್ಧಿವಂತ ಕೋತಿ ನೋಡಿತ್ತಂತೆ. ಅದು ಅದನ್ನ ಮನಸ್ಸಲ್ಲಿ ಈ ಥರ ಯೋಚನೆ ಮಾಡಿತ್ತಂತೆ, ನಾನೇನಾದ್ರು ಇವ್ರು ಆಹಾರ ಕದ್ರೆ ನನ್ನೇನಾದ್ರೂ ಹೊಟ್ಟೆ ತುಂಬುತ್ತೆ ಅಂತಂತೆ ಒಂದ್ಸನಲ್ಲೇ. ಆಮೇಲೆ ಅದು ಮರದಿಂದ ಕೆಳಗೆ ಇಳಿದು ಬಂತಂತೆ ಆ ಇಬ್ರು ಬೆಕ್ಕರ ಹತ್ರ. ಯಾಕೆ, ಏನಾಯಿತು, ಈ ಥರ ಜಗಳಾಡ್ತಿದ್ರಲ್ಲ ಅಂತ ಹೇಳ್ತಂತೆ. ನಂದಿದು ಮಾಂಸ, ನಂದಿದು ಹಾಲು ಅಂತ ಇಬ್ಬರು ನಿಜ ಹೇಳ್ತಿದ್ರಂತೆ. ಅವಾಗ ಬೆಕ್ಕು ಆ ಕೋತಿ ಏನು ಮಾಡಿತ್ತಂತೆ, ನೋಡ್ರಪ್ಪ ನಾನು ನಿಮಗೆ ಎರಡನ್ನೂ ಸಮ ಮಾಡಿ ಕೊಡ್ತೀನಿ ಅಂತ ಹೇಳ್ತಂತೆ. ಒಂದು ಹಾಲನ್ನು ಮುರಿಯಿತಂತೆ, ಮಾಂಸನ ತುಂಡು ಮುರಿತಂತೆ. ಅದು ಸ್ವಲ್ಪ ಹಾಲನ್ನು ಕುಡಿಯುತ್ತಂತೆ. ಇದು ಸ್ವಲ್ಪ ಜಾಸ್ತಿನೇ ಆಯ್ತಲ್ಲ ಅಂತ ಅದನ್ನು ಕುಡಿದು ಬಿಡ್ತಂತೆ. ಇದು ಸ್ವಲ್ಪ ಜಾಸ್ತಿ ಆಯ್ತಂತ ಅದನ್ನು ಕುಡಿದು ಬಿಡ್ತಂತೆ. ಅಲ್ಲೇ ಹಾಲು ಖಾಲಿ ಆಗ್ತಂತೆ, ಮಾಂಸ ಜಗಳ ಅಂತ ಬಿಟ್ಟು ಅದನ್ನು ಸ್ಟಾಪ್ ಮಾಡಿ ಅದನ್ನು ತಿನ್ನೋಣ ಅಂತ ಹೋತಂತೆ. ಅವಾಗ ಅದೇನು ಮಾಡಿತು ಅಂದರೆ, ನೋಡ್ರಪ್ಪ ನಾನು ಸೀರಿಯಸ್ ಆಗಿ ನಿಮಗಿಬ್ಬರು ಸಮ ಮಾಡಿಕೊಡ್ತೀನಿ ಅಂತ ಹೇಳ್ತಂತೆ. ಒಂದು ತುಂಡು ಮಾಂಸನ ಕಚ್ಕೊಂತಂತೆ. ಅದು ಕರಿಬೇಕಿಂದು, ಬಿಳಿ ಬೆಕ್ಕಿಂದು ಬೇಜಾರಾಗ್ತಂತೆ. ನನ್ನ ಮಾಂಸ ದೊಡ್ಡದಾತು ಅಂತ ಖುಷಿ ಬರ್ತಂತೆ. ಅದು ಕರಿಬೇಕಿಗೆ ಪಾಪ ಮಾಂಸ ಅಂತಂತ ಅದು ಸೊಪ್ಪು ಇಲ್ದಂಗೆ ಹೋಗಿ ಬಿಳಿ ಬೆಕ್ಕಂತ ತಿಂದ್ಬಿಡ್ತಂತೆ. ಇಬ್ಬರು ಸಮ ಆತಂತೆ. ಮತ್ತು ಕರಿಬೇಕಿಗೆ ತಿಂತಂತೆ, ಬಿಳಿ ಬೆಕ್ಕಿನ ದೊಡ್ಡದಂತೆ. ಅದೊಂದು ಭಾಳ ತಿಂತಂತೆ, ಕರಿಬೇಕಿನ ದೊಡ್ಡದಂತೆ. ಎಲ್ಲ ಎರಡು ತುಂಡು ತಾನು ತಿಂದು ಹನಿ ಇರ್ತೈತಲ್ಲ ಮೂಳೆ, ಅದನ್ನು ಇಬ್ಬರಿಗೂ ಕೊಡ್ತಂತೆ. ಕೊಟ್ಟು ಹಾರೋತಂತೆ ಅದನ್ನು ಮಾರಕ್ಕೆ. ಸೊ ಫ್ರೆಂಡ್, ಈ ಕಥೆಯಿಂದ ನಿಮಗೆ ಏನು ಅರ್ಥ ಆಗಿರಬೇಕು ಅಂತ ನಾನು ಹೇಳ್ತೀನಿ, ನಿಮಗೆ ತಿಳಿಸ್ತೀನಿ, ಕೇಳಿ. ನಾವೇ ಸಮ ಮಾಡ್ಕೋಬೇಕು. ನಮ್ಮ ಬುದ್ಧಿಗೆ ಬೆಲೆ ಇರಬೇಕು. ನಮ್ಮ ಬುದ್ಧಿಗೆ, ನಮ್ಮ ಸ್ವಂತ ಬುದ್ಧಿಗೆ ಬೆಲೆ ಇರೋದಲ್ಲ, ನಮ್ಮ ಈಗ ದೇವ್ರು ಕೊಟ್ಟಿರೋ ಬುದ್ಧಿಗೆ ಬೆಲೆ ಇರಬೇಕು. ನಮಸ್ಕಾರ ಸ್ನೇಹಿತರೆ. ಈಗ ನೀವು ಈ ಕಥೆಯಿಂದ ನಿಮ್ಗೆ ಏನು ತಿಳ್ಕೊಂಡಿರೋ ಅದನ್ನು ನೀವು ಅರ್ಥ ಮಾಡ್ಕೋಬೋದು, ಇಲ್ಲ ಏನು ತಿಳ್ಕೊಂಡಿಲ್ಲೋ ಅದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಮಸ್ಕಾರ. ಇಷ್ಟ ಆದರೆ ವಿಡಿಯೋ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.